ಪ್ರಿಯ ಸ್ನೇಹಿತರೆ, ದೇವರು ಕೊಟ್ಟಂತಹ ಅಮೂಲ್ಯವಾದ ಸಮಯಕ್ಕಾಗಿ ಆತನನ್ನು ಕೊಂಡಾಡುತ್ತಾ ಆತನ ವಾಕ್ಯಗಳನ್ನು ಧ್ಯಾನ ಮಾಡಲು ನಾವು ಕೂಡಿ ಬಂದಿರುವಾಗ, ಕಳೆದ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ಜೀವಿತದಲ್ಲಿ ನಡೆಯುತ್ತಿದ್ದ ಒಂದೊಂದು ಕಾರ್ಯಗಳನ್ನು ತಿಳಿದುಕೊಂಡೆವು. ಇಂದು ನಾವು ಗೆತ್ಸೆಮನೆ ತೋಟದಲ್ಲಿ ಆತನು ವೈರಿಯನ್ನು ಜಯಿಸಿದ್ದು, ಆದರೆ ಶಿಷ್ಯರು ಶೋಧನೆಗೆ ಒಳಗಾದದ್ದು, ಮಹಾಯಾಜಕನ ಅರಮನೆಯಲ್ಲಿ ಯೇಸುವಿನ ವಿಚಾರಣೆ, ನಿರಪರಾಧಿಯನ್ನು ಮರಣ ದಂಡನೆಗೆ ಅವರು ಒಪ್ಪಿಸಿದ್ದು, ಯೂದನು ಪಟ್ಟಂಥ ಪಶ್ಚಾತ್ತಾಪ ಅದು ಲೋಕ ರೀತಿಯದು, ಅವನ ಆತ್ಮಹತ್ಯೆ ಎಂಬ ವಿಷಯಗಳನ್ನು ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಂಡು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಹೆತ್ತವರು ಮಕ್ಕಳಿಗೆ ಭೂಷಣ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 6ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಪೇತ್ರನ ಅಲ್ಲಗಳೆಯುವಿಕೆಯನ್ನು ಮುಂತಿಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಆಗ ಯೇಸು ಅವರಿಗೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚದರಿ ಹೋಗುವು ಎಂದು ಬರೆದದೆಯಲ್ಲ. ಆದರೆ ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು ಎಂಬುದೇ. ಪ್ರಿಯ ವೀಕ್ಷಕರೇ, ಜಕರ್ಯನ ಪ್ರವಾದನೆಯಲ್ಲಿನ ಒಂದು ವಚನವನ್ನು ಇಲ್ಲಿ ನೋಡುತ್ತೇವೆ. ಜಕರ್ಯ 13:7. ಇಲ್ಲಿ ಪೇತ್ರನ ಮಾತಿನ ಅರ್ಥವೇನೆಂದರೆ, ಇತರ ಶಿಷ್ಯರನ್ನು ತಾನು ನಂಬಲಾರನಾದರೂ ಯೇಸು ತನ್ನ ಮೇಲೆ ನಂಬಿಕೆ ಇಡಬಹುದು ಎಂದು. ಪೇತ್ರನ ಸಮಸ್ಯೆ ಎಂದರೆ ಅವನು ತನ್ನನ್ನೇ ಸರಿಯಾಗಿ ತಿಳಿದಿರಲಿಲ್ಲ. ಇಂದಿನ ದಿನಗಳಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ಯೇಸು, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯೆನೆಂಬುದಾಗಿ 3 ಸಾರಿ ಹೇಳುವಿ ಅಂದನು. ಪೇತ್ರನು ಆತನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯೆನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. ಅದರಂತೆ ಶಿಷ್ಯರೆಲ್ಲರೂ ಹೇಳಿದರು ಎಂಬುದೇ. ಸಂಜೆಯಾಗುವ ಹೊತ್ತಿಗೆ ಪೇತ್ರನು ಈ ರೀತಿ ಕರ್ತನನ್ನು ಅರಿಯನೆಂದು ಹೇಳಲಾರೆನು ಅಂದಿದ್ದನು. ಅವನು ಕರ್ತನೊಂದಿಗೆ ಸಾಯುವುದಕ್ಕೂ ಸಿದ್ಧನಿದ್ದನು. ಆದರೆ ಅದೇ ರಾತ್ರಿಯಲ್ಲಿ ಕೋಳಿ ಕೂಗುವ ಮೊದಲು ಪೇತ್ರನು ಯೇಸುವನ್ನು ಒಮ್ಮೆ ಅಲ್ಲ 3 ಆವರ್ತಿ ಅಲ್ಲಗಳೆದನು. ಮುಂದಕ್ಕೆ ನಾವು ಗೆತ್ಸೆಮನೆ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನದವರೆಗೆ ನೋಡಿರಿ. ಆ ನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನೂ ಕರಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟೂ ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ಎಂಬುದೇ. ಪ್ರಿಯರೇ, ಕರ್ತನಾದ ಯೇಸು ಇಲ್ಲಿ ಮಾಡಿದ ಪ್ರಾರ್ಥನೆಯನ್ನು ನಾವು ಗಮನಿಸಬೇಕು. ಈ ಪಾತ್ರೆ ಎಂದರೆ ಸ್ಪಷ್ಟವಾಗಿ ಕ್ರೂಜೆಯ ಮರಣವೇ. ಪಾತ್ರೆಯಲ್ಲಿರುವಂಥದ್ದು ಇಡೀ ಲೋಕದ ಪಾಪವಾಗಿದೆ. ಕ್ರೂಜಿಸಲ್ಪಡುವ ಯಾತನೆ ಮತ್ತು ಮರಣಕ್ಕಿಂತಲೂ ಹೆಚ್ಚಿನದೊಂದು ನಮಗೆ ತಿಳಿಯದ ಸಂಗತಿ ಇರುತ್ತದೆ. ಕ್ರೂಜೆಯಲ್ಲಿ ಮಾನವರೆಲ್ಲರ ಪಾಪವು ಆತನ ಮೇಲೆ ಹೊರಿಸಲ್ಪಟ್ಟಿತ್ತು. ಯಾವುದೋ ಸೂಚಕವಾದ ರೀತಿಯಲ್ಲ ಪ್ರಿಯರೇ, ನಿಜವಾದ ರೀತಿಯಲ್ಲಿಯೇ. ಗೆತ್ಸೆಮನೆ ವೇದನೆಯ ಪೂರ್ಣ ಅರಿವು ನಮಗಾಗಲಿಕ್ಕಿಲ್ಲ. ಆದರೆ ಯೇಸು ಕಲ್ವಾರಿಯ ಜಯವನ್ನು ಅಲ್ಲಿಯೇ ಪಡೆದನೆಂದು ನಾನು ನೆನೆಸುತ್ತೇನೆ. ಆದರೆ ತನ್ನನ್ನು ತಂದೆಗೆ ಒಪ್ಪಿಸಿಕೊಟ್ಟನು.
ತಂದೆಯ ಚಿತ್ತ ನೆರವೇರಿಸಲು ಆತನು ಬಂದಿದ್ದನು. ಈಗ ಆ ತೋಟದಲ್ಲಿ ಆತನ ಜೊತೆ ಇದ್ದ ಶಿಷ್ಯರನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನದಿಂದ 42ನೇ ವಚನದವರೆಗೆ ಗಮನಿಸಿರಿ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಎಚ್ಚರವಾಗಿರಿ ಮತ್ತು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಆ ಶೋಧನೆ ಏನಾಗಿತ್ತು? ಅವರನ್ನು ಶೋಧಿಸುವವರು ಯಾರು? ಪ್ರಿಯರೇ, ಸೈತಾನನು ಅಲ್ಲಿದ್ದನು. ಯೇಸು ಅದೃಶ್ಯ ವೈರಿಯೊಂದಿಗೆ ಹೋರಾಡುತ್ತಿದ್ದನು. ಗೆತ್ಸೇಮನೆಯಲ್ಲಿ ಆತನು ಆ ವೈರಿಯನ್ನು ಸೋಲಿಸಿದನು. ಕಲ್ವಾರಿಯ ಜಯವು ಗೆತ್ಸೇಮನೆಯಲ್ಲಿ ವಶ ಮಾಡಲ್ಪಟ್ಟಿತು. ಆತನು ತನ್ನನ್ನು ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 43ನೇ ವಚನದಿಂದ 45ನೇ ವಚನದವರೆಗೆ ಗಮನಿಸಿರಿ. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ 3ನೇ ಸಾರಿ ಪ್ರಾರ್ಥಿಸಿದನು. ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ. ಇಗೋ, ಗಳಿಗೆ ಸಮೀಪಿಸಿತು. ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಎಂಬುದೇ. ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ. ಈ ವಚನಕ್ಕೂ ಮುಂದಿನ ವಚನಕ್ಕೂ ನಡುವೆ ಸ್ವಲ್ಪ ಸಮಯ ದಾಟಿರಬೇಕು. ಆತನು ಅವರನ್ನು ಮಲಗಲು ಹೇಳಿ ಕೂಡಲೇ ಎದ್ದು ಹೊರಡಲು ಹೇಳಿರಲಿಲ್ಲ. ಅವರಿಗೆ ನಿದ್ದೆ ಮಾಡಲು ಸಮಯ ಸಿಕ್ಕಿರಬಹುದು. ಈ ವಿಶ್ರಾಂತಿ ಅವರಿಗೆ ಅಗತ್ಯವಾಗಿ ಕೂಡ ಇತ್ತು. ಕರ್ತನು ಅವರ ಶಾರೀರಿಕ ಅಗತ್ಯತೆಗಳ ಕಡೆಗೆ ಕೂಡ ಗಮನ ಕೊಟ್ಟಿದ್ದನು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 46 ಮತ್ತು 47ನೇ ವಚನವನ್ನು ನೋಡೋಣ. ಏಳಿರಿ, ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಆತನು ಇನ್ನೂ ಮಾತನಾಡುತ್ತಿರುವಾಗ ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೂದನು ಯೇಸುವಿನ ವೈರಿಗಳು. ಯೇಸುವಿನ ಅನೇಕ ಅದ್ಭುತ ಕಾರ್ಯಗಳನ್ನು ಕಂಡಿದ್ದರಿಂದ ಯೇಸುವಿನಲ್ಲಿ ಅಲೌಕಿಕ ಶಕ್ತಿ ಇತ್ತೆಂದು ಆತನು ಅದನ್ನು ಉಪಯೋಗಿಸಬಹುದೆಂದೂ ತಿಳಿದಿದ್ದರು. ಆದ್ದರಿಂದ ಆತನನ್ನು ಬಂಧಿಸಲು ಬರುವಾಗ ಶಸ್ತ್ರ ಸಹಿತವಾದ ದೊಡ್ಡ ಸೈನ್ಯದೊಂದಿಗೆ ಬಂದಿದ್ದರು. ಒಂದು ವೇಳೆ ಅರಮನೆಯ ಸಿಪಾಯಿಗಳೆಲ್ಲರೂ ಬಂದಿದ್ದಿರಬಹುದು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 48ನೇ ವಚನದಿಂದ 50ನೇ ವಚನದವರೆಗೆ. ಇದಲ್ಲದೆ ಆತನನ್ನು ಹಿಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ, ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ದ್ರೋಹದ ಮುದ್ದು ಚರಿತ್ರೆಯಲ್ಲೇ ಅತೀ ಹೀನವಾದ ಸಂಗತಿಯಾಗಿತ್ತು. ಮುದ್ದು ಅಂಗೀಕಾರದ ಅಥವಾ ತಿರಸ್ಕಾರದ ಸೂಚನೆಯಾಗಿರಬಹುದು. ಕೀರ್ತನೆ 2:12ನೇ ವಚನವನ್ನು ನೋಡಿರಿ. ಈ ಸಂದರ್ಭದಲ್ಲಿ ಯೂದನು ದ್ರೋಹದ ಮುದ್ದನ್ನು ಯೇಸುವಿಗೆ ಕೊಟ್ಟನು. ಕೆಲವರು ಯೂದನು ಯೇಸುವಿಗೆ ದ್ರೋಹ ಮಾಡಬೇಕೆಂದು ನಿಗದಿಯಾಗಿತ್ತು ಎಂದು ವಾದಿಸುತ್ತಾರೆ. ಇದು ಸತ್ಯವಾಗಿರುವುದಾದರೆ ಯೂದನು ಕೇವಲ ಒಬ್ಬ ಯಂತ್ರಮಾನವನಾಗಿದ್ದಾನೆ. ಹೌದು, ಆದರೆ ಅವನು ಯೇಸುವಿಗೆ ದ್ರೋಹ ಮಾಡುತ್ತಾನೆಂದು ಪ್ರವಾದನೆ ಇತ್ತಲ್ಲ ಎಂದು ನೀವು ಹೇಳಬಹುದು. ಅದೂ ಸರಿಯೇ, ಪ್ರವಾದನೆ ಇತ್ತು ಮತ್ತು ಆ ಮನುಷ್ಯನು ಯೂದನೇ ಎಂದು ಯೇಸು ಗುರುತು ಹೇಳಿದ್ದನು. ಅವನು ಯೇಸುವಿಗೆ ಆ ದ್ರೋಹದ ಮುದ್ದನ್ನು ಕೊಟ್ಟ ಬಳಿಕವೂ ಯೇಸು ಅವನನ್ನು ಗೆಳೆಯನೇ ಎಂದು ಕರೆಯುತ್ತಾನಲ್ಲ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 51ನೇ ವಚನವನ್ನು. ಹಿಡಿಯುತ್ತಲೇ ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು
ಕೈಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು ಎಂಬುದೇ. ಇವನು ಯಾರೆಂಬುದು ನಮಗೆ ತಿಳಿದಿದೆ. ಅವನು ಸೀಮೋನ ಪೇತ್ರನೇ. ಯೇಸುವಿಗಾಗಿ ತಾನು ಪ್ರಾಣ ಕೊಡುವುದಕ್ಕೂ ಸಿದ್ಧನಾಗಿದ್ದೇನೆಂದು ಅವನು ಹೇಳಿದ್ದನು. ಎಲ್ಲಿಂದಲೋ ಒಂದು ಕತ್ತಿಯನ್ನು ಸಂಪಾದಿಸಿದ್ದ ಪೇತ್ರನು ಯೇಸುವನ್ನು ಕಾಪಾಡಬೇಕೆಂದುಕೊಂಡಿದ್ದನು. ಆದರೆ ಪೇತ್ರನು ಒಬ್ಬ ಬೆಸ್ತನಾಗಿದ್ದನು, ಸೈನಿಕನಲ್ಲ. ಅವನು ಆಳಿನ ಕಿವಿಯನ್ನು ಕಡಿದನು. ಅವನು ಕಿವಿಗೆ ಗುರಿ ಇಡದೆ ತಲೆಗೆ ಗುರಿಯಿಟ್ಟಿರಬಹುದು, ಆದರೆ ಗುರಿ ತಪ್ಪಿತು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 52 ಮತ್ತು 53ನೇ ವಚನವನ್ನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಓರೆಯಲ್ಲಿ ಸೇರಿಸು. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯಾ ಎಂಬುದಾಗಿ. ಅಂದರೆ ನಿನ್ನ ಚಿಕ್ಕ ಕತ್ತಿ ನನಗೆ ಬೇಡ ಪೇತ್ರನೇ. ನಾನು ಧಾರ್ಮಿಕ ನಾಯಕರೊಂದಿಗೆ ಯುದ್ಧ ಮಾಡಲು ಬಂದಿಲ್ಲ, ನಾನು ಲೋಕದ ಪಾಪಕ್ಕಾಗಿ ಸಾಯುವುದಕ್ಕೆ ಬಂದಿದ್ದೇನೆ ಎಂಬುದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 54ನೇ ವಚನದಿಂದ 56ನೇ ವಚನದವರೆಗೆ ನೋಡಿರಿ. ಕಳುಹಿಸಿಕೊಟ್ಟರೆ ನನಗೆ ಇಂತಿಂಥದ್ದು ಆಗಬೇಕೆನ್ನುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಯೇಸು ಗುಂಪು ಗುಂಪಾಗಿ ಕೂಡಿದ್ದ ಜನರಿಗೆ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ನನ್ನನ್ನು ಹಿಡಿಯುವುದಕ್ಕೆ ಬಂದಿರಾ? ನಾನು ದಿನಾಲು ದೇವಾಲಯದಲ್ಲಿ ಕೂತುಕೊಂಡು ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ. ಆದರೆ ಪ್ರವಾದಿಗಳು ಬರೆದ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಹೇಳಿದನು. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಶಾಸ್ತ್ರದ ಮಾತುಗಳನ್ನು ನೆರವೇರಿಸುತ್ತಿದ್ದಾನೆಂದು ಮತ್ತಾಯನು ಸ್ಪಷ್ಟಪಡಿಸುತ್ತಿದ್ದಾನೆ. ಈಗ ಆ ಸಮಯ ಬಂದಿದೆ. ಯೇಸು ಇದನ್ನು ಮೊದಲೇ ಮುಂತಿಳಿಸಿದ್ದನು. ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಹೋದರು. ಮುಂದಕ್ಕೆ ನಾವು ಮಹಾಯಾಜಕನ ಅರಮನೆ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 57 ಮತ್ತು 58ನೇ ವಚನವನ್ನು ಗಮನಿಸಿರಿ. ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ತೆಗೆದುಕೊಂಡು ಹೋದರು. ಪೇತ್ರನಾದರೂ ದೂರದಿಂದ ಆತನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದ ತನಕ ಬಂದು ಒಳಗೆ ಹೊಕ್ಕು ಆತನ ಗತಿ ಏನಾಗುವುದೋ ನೋಡಬೇಕೆಂದು ಓಲೇಕಾರರ ಸಂಗಡ ಕೂತುಕೊಂಡನು ಎಂಬುದೇ. ಮುಂದಕ್ಕೆ ನಾವು ತಿಳಿಯುವಂತೆ ಕಾಯಫನ ಮಾವನು ಈ ಎಲ್ಲವನ್ನು ರೂಪಿಸಿದವನಾಗಿದ್ದನು. ಆದರೆ ಯೇಸುವನ್ನು ಮೊದಲಾಗಿ ವಿಚಾರಣೆಗೆ ಮಹಾಯಾಜಕನಾದ ಕಾಯಫನ ಬಳಿಗೆ ತರಬೇಕಾಗಿತ್ತು. ಪೇತ್ರನು ದೂರದಿಂದ ಹಿಂಬಾಲಿಸಿಕೊಂಡು ಬಂದನು. ಯೇಸುವನ್ನು ದೂರದಿಂದ ಹಿಂಬಾಲಿಸುವುದು ನಮ್ಮೆಲ್ಲರಿಗೂ ಅಪಾಯಕರವಾದದ್ದೇ. ಪ್ರಿಯರೇ, ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 15 ಮತ್ತು 16ರಲ್ಲಿ ಹೇಳುವಂತೆ, ಯೋಹಾನನ ಸಹಾಯದಿಂದ ಪೇತ್ರನು ಅಂಗಳದೊಳಕ್ಕೆ ಪ್ರವೇಶ ಪಡೆದನು. ಅಲ್ಲಿ ಏನಾಗುವುದೋ ಎಂದು ನೋಡಲು ಕಾಯುತ್ತಾ ಇದ್ದನು. ಸ್ವಲ್ಪದರಲ್ಲೇ ಅವನು ಯೇಸುವನ್ನು ಅಲ್ಲಗಳೆಯಲಿಕ್ಕಿದ್ದನು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 59ನೇ ವಚನದಿಂದ 61ನೇ ವಚನದವರೆಗೆ. ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಆದರೆ ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಕಡೆಗೆ ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಧಾರ್ಮಿಕ ನಾಯಕರಿಗೆ ಯೇಸುವಿನ ಮೇಲೆ ಹೇಳಲು ಯಾವ ದೂರೂ ಇಲ್ಲದ್ದರಿಂದ ಅವರು ಸುಳ್ಳು ಸಾಕ್ಷಿಗಳನ್ನು ಹುಡುಕಬೇಕಾಯಿತು. ಆದರೆ ಸುಳ್ಳು ಸಾಕ್ಷಿಗಳ ತೊಂದರೆ ಏನೆಂದರೆ ಅವರು ವಿಚಾರಣೆಯಲ್ಲಿ ಸಿಕ್ಕಿಬೀಳಬಾರದು. ಅಂತೂ ಕೊನೆಗೆ ಇಬ್ಬರು ಸಾಕ್ಷಿಗಳು ಸಿಕ್ಕಿದರು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ನೋಡುವಾಗ, ಈ ಆಲಯವನ್ನು ಕೆಡವಿರಿ, ನಾನು ಅದನ್ನು 3 ದಿನದಲ್ಲಿ ತಿರುಗಿ ಎಬ್ಬಿಸುವೆನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಅವರಿಗೆ ಯೇಸುವಿನ ಪುನರುತ್ಥಾನದ ತನಕ ಈ ಮಾತು ಅರ್ಥವಾಗಿರಲಿಲ್ಲ. ಸುಳ್ಳು ಸಾಕ್ಷಿಗಳು ಯೇಸು ಈ ಮೇಲಿನ ಮಾತು ಹೇಳಿದಾಗ ಅಲ್ಲಿದ್ದವರಾಗಿರಬಹುದು. ಆದರೂ ಯೇಸುವಿನ ಮಾತನ್ನು ಸರಿಯಾಗಿ ಅವರಿಗೆ ಹೇಳಲಾಗಲಿಲ್ಲ.
ಮುಂದಕ್ಕೆ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 62 ಮತ್ತು 63ನೇ ವಚನವನ್ನು. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಆ ದೂರು ಸತ್ಯಕ್ಕೆ ದೂರವಾದ್ದರಿಂದ ಯೇಸು ಅದಕ್ಕೆ ಉತ್ತರ ಕೊಡಲಿಲ್ಲ. ಈಗ ಮಹಾಯಾಜಕನು ಆಣೆ ಇಡುತ್ತಾನೆ ಮತ್ತು ನೀನು ದೇವರ ಮಗನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂದು ಕೇಳುತ್ತೇನೆ ಎಂಬುದು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 64ನೇ ವಚನವನ್ನು ನೋಡಿರಿ. ಯೇಸು, ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ನೀನೇ ಹೇಳಿದ್ದಿ, ಈ ಮಾತಿನ ಅರ್ಥ ಹೌದು, ನಾನು ಯಾರೆಂದು ನೀನೇ ಹೇಳಿದ್ದಿ. ಯೇಸು ತನ್ನನ್ನು ಮನುಷ್ಯಕುಮಾರನೆಂದು ಕರೆದುಕೊಳ್ಳುತ್ತಿದ್ದನು. ಈ ಹೆಸರನ್ನು ಪ್ರವಾದಿಗಳು ಉಪಯೋಗಿಸಿದ್ದರು. ಉದಾಹರಣೆಗೆ ದಾನಿಯೇಲ ಮತ್ತು ಹೆಜ್ಕೇಲನ ಪ್ರವಾದನೆ ಗ್ರಂಥಗಳನ್ನು ನೋಡಿರಿ. ಅದು ದೈವತ್ವದ ನಾಮ ವಿಶೇಷವಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 65ನೇ ವಚನವನ್ನು ನೋಡೋಣ. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು ಅಂದರೆ ತನ್ನ ಮೇಲಂಗಿಯನ್ನು ಹರಿದುಕೊಂಡನು. ಅದು ದೇವದೂಷಣೆಗೆ ತೋರಿಸುವ ಅತಿಯಾದ ದುಃಖದ ಪ್ರತಿಕ್ರಿಯೆಯಾಗಿತ್ತು. ಆಗ ಯೇಸುವಿನ ಮೇಲೆ ಹಾಕಲು ತಕ್ಕ ದೂರು ಅವರಿಗೆ ಸಿಕ್ಕಿತು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 66ನೇ ವಚನದಿಂದ 68ನೇ ವಚನದವರೆಗೆ ಗಮನಿಸಿರಿ. ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು? ನಮಗೆ ಪ್ರವಾದನೆ ಹೇಳು ಅಂದರು ಎಂಬುದೇ. ಕರ್ತನಾದ ಯೇಸುವನ್ನು ಅವರು ದ್ವೇಷಿಸುತ್ತಿದ್ದರು. ಆತನ ಒಳ್ಳೆಯತನ, ನೀತಿವಂತಿಕೆ, ಪರಿಶುದ್ಧತ್ವಗಳ ಕಡೆಗೂ ಆತನು ದೇವರೆಂಬುದರ ಕಡೆಗೂ ಮಾನವನ ಹೃದಯದಲ್ಲಿರುವ ವಿರೋಧ ಭಾವನೆ ಇದಾಗಿದೆ. ಪ್ರಿಯರೇ, ಒಂದು ವೇಳೆ ಸ್ನೇಹಿತನೇ, ನಿನ್ನಲ್ಲಿಯೂ ಹಳೇ ಸ್ವಭಾವವು ಇದ್ದಿರುತ್ತಿದ್ದರೆ ನಾವು ಕೂಡ ಇದೇ ರೀತಿ ದೇವರನ್ನು ಆತನ ಸಿಂಹಾಸನದಿಂದ ತೆಗೆದುಹಾಕಲು ಪ್ರಯತ್ನಿಸುತ್ತಿರಲಿಲ್ಲವೋ? ಮಾನವ ಸ್ವಭಾವವು ದೇವರನ್ನು ಹಗೆ ಮಾಡುತ್ತದೆ. ಪ್ರಿಯರೇ, ಹಿರೀ ಸಭೆಯ ಎದುರು ಆತನನ್ನು ಹಿಂಸೆಪಡಿಸಿ, ಕ್ರಿಸ್ತನೇ, ನಮಗೆ ಪ್ರವಾದನೆ ಹೇಳು ಅಂದರು. ಮುಂದಕ್ಕೆ ನಾವು ಪೇತ್ರನು ಯೇಸುವನ್ನು ಅಲ್ಲಗಳೆದದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ನೇ ವಚನದಿಂದ 73ನೇ ವಚನದವರೆಗೆ ಗಮನಿಸಿರಿ. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನೂ ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ, ಇವನೂ ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನರಿಯೆನು ಎಂದು ಆಣೆಯಿಟ್ಟುಕೊಂಡು ಹೇಳಿದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಗಲಿಲಾಯದವರ ಉಚ್ಚಾರವು ಯೂದಾಯದವರ ಉಚ್ಚಾರಕ್ಕಿಂತ ಬೇರೆಯಾಗಿತ್ತು. ಪೇತ್ರನ ಉಚ್ಚಾರವು ಗಲಿಲಾಯ ಭಾಷೆಯದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 74 ಮತ್ತು 75ನೇ ವಚನವನ್ನು ನೋಡೋಣ. ಅವನು ಆ ಮನುಷ್ಯನನ್ನು ನಾನರಿಯೆನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ ಕೂಗಿತು. ಆಗ ಪೇತ್ರನು, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ
ಬಹು ವ್ಯಥೆಪಟ್ಟು ಅತ್ತನು ಎಂಬುದೇ. ಪ್ರಿಯರೇ, ತಾನು ಎಷ್ಟು ಬಲಹೀನನೆಂಬುದಾಗಿ ಪೇತ್ರನು ತಿಳಿದಿರಲಿಲ್ಲ. ಆದರೆ ಅವನ ನಂಬಿಕೆ ಬಿದ್ದು ಹೋಗಬಾರದೆಂದು ಯೇಸು ಪ್ರಾರ್ಥಿಸಿದನು. ಅದು ಬಿದ್ದು ಹೋಗಲಿಲ್ಲ. ಸೀಮೋನ್ ಪೇತ್ರನು ತಪ್ಪಾದ ಸ್ಥಳದಲ್ಲಿದ್ದನು. ಅದು ಅವನಿಗೆ ಶೋಧನೆಯ ಸ್ಥಳವಾಗಿತ್ತು. ಅವನ ಈ ಅಲ್ಲಗಳೆಯುವಿಕೆಗೆ ಯಾವ ಸಮರ್ಥನೆಯೂ ಸಿಗಲಾರದು. ಆದರೂ ಪೇತ್ರನು ಪಶ್ಚಾತ್ತಾಪಪಟ್ಟು ಹಿಂದೆ ಬಂದನು. ತಾನು ಪ್ರೀತಿಸಿದ ಸ್ವಾಮಿಯ ಅನ್ಯೋನ್ಯತೆಗೆ ತಿರುಗಿ ಸೇರಿಕೊಂಡನು. ಪ್ರೀತಿಯುಳ್ಳ ವೀಕ್ಷಕರೇ, ಮುಂದಕ್ಕೆ ನಾವು ಮತ್ತಾಯನು ಬರೆದ ಸುವಾರ್ತೆಯ 27ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮುಖ್ಯ ವಿಷಯಗಳು ಯೇಸು ಕ್ರಿಸ್ತನನ್ನು ಕ್ರೂಜಿಗೆ ಹಾಕುವುದರ ಸುತ್ತ ನಡೆದ ಘಟನೆಗಳು, ಹಿರೀಸಭೆಯವರು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದು, ಯೂದನ ಪಶ್ಚಾತ್ತಾಪ, ಪಿಲಾತನ ಮುಂದೆ ಆದ ವಿಚಾರಣೆ, ಬರಬ್ಬನ ಬಿಡುಗಡೆ, ಕ್ರೂಜಿಗೆ ಹಾಕಿದ್ದು, ಯೇಸುವಿನ ಮರಣ ಹಾಗೂ ಸಮಾಧಿಯಲ್ಲಿಟ್ಟದ್ದು, ಸಮಾಧಿಗೆ ಮುದ್ರೆ ಹಾಕಿ ಕಾವಲಿಟ್ಟದ್ದು ಎಂಬುದಾಗಿ. ಪ್ರಿಯರೇ, ಸ್ವಾರ್ಥೆಯ ಸಂದೇಶದ ಕೇಂದ್ರ ಭಾಗಕ್ಕೆ ನಾವು ಬಂದಿದ್ದೇವೆ. ಕ್ರಿಸ್ತನನ್ನು ಕ್ರೂಜಿಗೆ ಹಾಕಿದ್ದು, ಈ ವಿಶೇಷ ಘಟನೆಯು ದಾಖಲಿಸಿದ್ದನ್ನು ನಾವು ಈಗ ನೋಡಲಿದ್ದೇವೆ. ಮತ್ತಾಯನು ಕ್ರೂಜಿಗೆ ಹಾಕಿದ್ದರ ನಿಜ ವೃತ್ತಾಂತವನ್ನು ನಮಗೆ ತಿಳಿಸುವುದಿಲ್ಲ. ಬೇರಾವ ಸುವಾರ್ತಿಕರೂ ತಿಳಿಸುವುದಿಲ್ಲ. ಕ್ರೂಜೆಯ ಸುತ್ತ ನಡೆದ ಸಂಗತಿಗಳನ್ನು ಮಾತ್ರ ಅವರು ಬರೆದಿರುತ್ತಾರೆ. ದೈವ ಪ್ರೇರಿತವಾದ ದಾಖಲೆಯಲ್ಲಿ ಯೇಸುವಿನ ಜೀವಿತದ ಕೊನೆಯ 3 ತಾಸುಗಳ ಮೇಲೆ ದೇವರು ಒಂದು ಕತ್ತಲೆಯ ಮುಸುಕನ್ನು ಹಾಕಿ, ಇದು ನೀವು ನೋಡಬಾರದ ಸಂಗತಿ, ಮನುಷ್ಯ ಜ್ಞಾನಕ್ಕೆ ಅದು ಪರಲೋಕದಲ್ಲಿರುವ ತಂದೆಗೂ ಕ್ರೂಜೆಯ ಮೇಲಿನ ಮಗನಿಗೂ ನಡುವಿನ ಸಂಗತಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವ ದೇವರ ಯಜ್ಞದ ಕುರಿಯು ಅರ್ಪಿಸಲ್ಪಟ್ಟ ವೇದಿಯೇ ಕ್ರೂಜೆಯಾಯಿತು. ಪ್ರಿಯರೇ, ಮತ್ತಾಯನು ಬಹು ಸರಳವಾಗಿ ಆತನನ್ನು ಶಿಲುಬೆಗೆ ಹಾಕಿದರು ಎಂದು ಹೇಳುತ್ತಾನೆ. ಯೇಸುವಿಗೆ ಹಿರೀಸಭೆಯವರೆದುರಿನ ವಿಚಾರಣೆ, ಪೇತ್ರನು ಆತನನ್ನು ಅಲ್ಲಗಳೆದ ಬಳಿಕ ಮರುದಿನ ಮುಂಜಾವಿನ ಘಟನೆಯೊಂದಿಗೆ ಈ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಮುಂದಕ್ಕೆ ಹಿರೀಸಭೆಯು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಬೆಳಗಾಗಲು ಎಲ್ಲ ಮಹಾಯಾಜಕರು, ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು ಎಂಬುದೇ. ಅವರು ಯೇಸುವಿನ ಮೇಲೆ ಒಂದು ದೋಷಾರೋಪಣೆಯನ್ನು ಸಿದ್ಧ ಮಾಡಿದ್ದರು ಮತ್ತು ತಮ್ಮ ಈ ವ್ಯಾಜ್ಯಕ್ಕೆ ರೋಮಾಯ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಕ್ಕುತ್ತದೆಂದು ಅವರು ತಿಳಿದಿದ್ದರು. ಪಿಲಾತನ ಆಡಳಿತ ಕೇಂದ್ರವು ಮೆಡಿಟರೇನಿಯನ್ ಸಮುದ್ರ ತೀರದ ಕೈಸರೆಯವಾಗಿದ್ದರೂ ಯೆರೂಸಲೇಮಿನಲ್ಲಿ ಅವನಿಗೊಂದು ಅರಮನೆಯಿದ್ದಿತ್ತು. ಪಸ್ಕ ಹಬ್ಬದ ಸಮಯದಲ್ಲಿ ಯಹೂದ್ಯರು ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಕೂಡಿ ಬರುತ್ತಿದ್ದು, ಹೆಚ್ಚಾಗಿ ಆ ಸಮಯದಲ್ಲಿ ಗಲಾಟೆಗಳಾಗುತ್ತಿದ್ದರಿಂದ ಪಿಲಾತನು ಆ ಸಮಯದಲ್ಲಿ ಯೆರೂಸಲೇಮಿನಲ್ಲಿದ್ದನು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನವನ್ನು. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ಎಂಬುದೇ. ಪ್ರಿಯರೇ, ಮಹಾಯಾಜಕರು ಹಿರಿಯರು ಯೇಸುವನ್ನು ಪಿಲಾತನ ಬಳಿಗೆ ಅಂಗಳದ ಮೂಲಕ ತೆಗೆದುಕೊಂಡು ಹೋಗುವಾಗ ಯೂದನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಕಡೆಗೆ ತಿರುಗಿಕೊಂಡು ಕ್ಷಮಾಪಣೆ ಯಾಕೆ ಕೇಳಿಕೊಳ್ಳಲಿಲ್ಲ? ಅದರ ಬದಲಿಗೆ ಅವನು ಧಾರ್ಮಿಕ ನಾಯಕರೊಂದಿಗೆ ಮಾತನಾಡಿದನು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ನೋಡಿರಿ. ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೇನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು, ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು ಎಂಬುದೇ. ಪ್ರಿಯರೇ, ಯೂದನ ಪಶ್ಚಾತ್ತಾಪದ ಮಾತನ್ನು ಅವರು ಕೇಳಿಸಿಕೊಳ್ಳಲಿಲ್ಲ. ಅವನು ದೇವಾಲಯವನ್ನು ಬಿಟ್ಟು ಹೋಗಿ ಹೊರಗೆ ಉರುಳು ಹಾಕಿಕೊಂಡನು. ಅವನು ಕರ್ತನಾದ ಯೇಸುವಿನ ಕಡೆಗೆ ತಿರುಗಿಕೊಂಡಿದ್ದರೆ ಕ್ಷಮಾಪಣೆ ದೊರಕುತ್ತಿತ್ತು. ಅವರ ಭಕ್ತಿಯನ್ನು ನೋಡಿರಿ. ಅದು ರಕ್ತದ ಹಣವಾದ್ದರಿಂದ
ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತವನ್ನು ಅದು ತೋರಿಸಿಕೊಟ್ಟಿದೆ. ಒಂದು ವೇಳೆ ನಾವು ಇನ್ನೂ ದೇವರಿಂದ ದೂರವಾಗಿರುವುದಾದರೆ ಈ ಕೃಪಾಗಳಿಗೆಯಲ್ಲಿ ಆತನ ಬಳಿಗೆ ಬರೋಣ, ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ಪಶ್ಚಾತ್ತಾಪ ಪಟ್ಟವರಾಗಿ ಅದರಿಂದ ರಕ್ಷಣೆಯನ್ನು ಹೊಂದಿಕೊಂಡು ನಿರೀಕ್ಷೆ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ, ನಮ್ಮಲ್ಲಿ ಬಲಹೀನತೆಗಳು ಇದೆ, ನಿನ್ನ ಮೆಚ್ಚದ ಸ್ವಭಾವಗಳಿದೆ. ನಮ್ಮನ್ನು ಕರುಣಿಸು, ನಮಗೆ ಬಿಡುಗಡೆಯನ್ನು ಕೊಡು, ನಿರೀಕ್ಷೆ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ರಕ್ಷಕನೇ, ನೀನವರಿಗೆ ಸಹಾಯಕನಾಗಿದ್ದುಕೊಂಡು ನಿನ್ನಾತ್ಮನ ಮೂಲಕ ಬಲಪಡಿಸಿ ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಯಾರು ಯಾರಿಗೆ ಹೇಳಿದರು? ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಯಾರು ಯಾರಿಗೆ ಹೇಳಿದರು? ಉತ್ತರ: ದಾವೀದನು ತನ್ನ ಸೈನಿಕರೊಂದಿಗೆ, ಪೌಲನು ವಿಶ್ವಾಸಿಗಳೊಂದಿಗೆ, ಯೇಸು ತನ್ನ ಶಿಷ್ಯರೊಂದಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ತೋಟದಲ್ಲಿ ಯೇಸು ನೋಡಿದ ಪಾತ್ರೆ ಅದು ಶಿಲುಬೆಯ ಮರಣವಾಗಿತ್ತು. ಅದರಲ್ಲಿ ಆತನು ಕುಡಿದನು, ನಮಗೆ ಬಿಡುಗಡೆ ಸಿಕ್ಕಿತು. ಆತನು ಶಾಸ್ತ್ರದ ಮಾತುಗಳನ್ನು ನೆರವೇರಿಸುತ್ತಿದ್ದಾನೆ ಎಂಬುದಾಗಿ ಮತ್ತಾಯನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಅರಮನೆಯಲ್ಲಿ ಯೇಸುವಿಗೆ ನ್ಯಾಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ವಿಚಾರಣೆ ಆಗುತ್ತದೆ. ಪೇತ್ರನು ಶೋಧನೆಗೆ ಒಳಗಾಗಿ ಗುರುವನ್ನು ಅಲ್ಲಗಳೆಯುತ್ತಾನೆ.
ಹಿರೀ ಸಭೆಯವರು ಯೇಸುವನ್ನು ಪಿಲಾತನಿಗೆ ಒಪ್ಪಿಸುತ್ತಾರೆ. ಯೂದನಿಗೆ ತನ್ನ ತಪ್ಪಿನ ಅರಿವಾದರೂ ಕೂಡ ಯೇಸುವಿನ ಬಳಿಗೆ ತಿರುಗಿ ಬಾರದೆ ಅಧಿಕಾರಿಗಳ ಬಳಿಗೆ ಹೋಗಿ ತನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡನು. ಪ್ರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತಾಡುವಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ಬಳಿಗೆ ಬರೋಣ. ಪಾಪ ಪರಿಹಾರದ ನಿರೀಕ್ಷೆಯತ್ವವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಬಗ್ಗೆ ಏನು? ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ನಡೆದಂತಹ ದೇವರ ಕಾರ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ನಾವೆಲ್ಲರೂ ದೇವರಿಗಾಗಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.